ಕಂಪ್ಲೀಟ್ ಆಗಿದ್ದು ಸ್ವಚ್ಛಗೆ ಒಂದು ಸತಿ ವಿಮ್ ಲಿಕ್ವಿಡ್ ಹಾಕಿ ಒಂದು ಸತಿ ನಾರ್ಮಲ್ ನೀರು ಎಲ್ಲ ಹಾಕಿ ಒರೆಸಿ ಓಪನ್ ಇಟ್ಟು ಒಣಗಿಸೇನೆ. ಈಗ ಇವನು ಎಲ್ಲ ವಿಮ್ ಲಿಕ್ವಿಡ್ ಹಾಕಿ ಸ್ವಚ್ಛಗೆ ಇದು ಮಾಡ್ಕೊಂಬಂದೇನೆ. ಒಣ ಅರ್ಬಿದ ಒರೆಸಿ ಅವಕ್ಕೆ ಹಾಕಿ ಇವನ್ನೆಲ್ಲ ಸಾಮಾನು ಇಟ್ಬಿಡ್ತೀನಿ. ಕೆಲಸ ಮುಗಿದ್ಬಿಡ್ತೈತಿ. ಇಲ್ಲ ಇವು ಗ್ಲಾಸ್ ಇರ್ತಾವಲ್ಲ, ಮತ್ತು ಒಂದು ಮಿಸ್ ಆದರೆ ಭಾಳ ಪ್ರಾಬ್ಲಮ್ ಆಗ್ತೈತಿ. ಎಷ್ಟು ಸತಿ ಕ್ಲೀನ್ ಮಾಡೋದು ಅನ್ಕೋತೀವಿ, ಇನ್ನಾರು ಕರೆಕ್ಟ್ ಮೇಂಟೈನ್ ಮಾಡೋದಂತ ಮಾತು ಅದ ಕತ್ತಿ ಬರ್ತೀವಿ. ಇಲ್ಲ ವರ್ಷಬಿಡ್ತೇನೆ. ಇವು ಸೈಡ್ ಇರ್ತೀವಿ ಡೋರ್ ಒಳಗಿನ. ನಾನು ಮೊದಲು ಬೇರೆ ಎಲ್ಲ ಇದು ಮಾಡಿ ಸಂಜೆಗೆ ಮಾಡ್ಬೇಕು ಅಂದ್ಕೊಂಡೆ. ಬಟ್ ಇವ್ರು ಹುಡುಗರು ಬಂದರೆ ಗ್ಯಾರಂಟಿ ಇವ್ನು ಆಟ ಆಡೋದು ತೊಗೊಂಡು ಮತ್ತು ಬಿಸಿಲು ಜಾಸ್ತಿ ಐತಿ, ಕಾಯಿಪಲ್ಯದೆಲ್ಲ ಒಣಗ್ತಾವೆ. ಓಕೆ, ಹೊಸ ಫ್ರಿಜ್ ಆದಂಗೆ ಆಗ್ತದೆ. ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡ್ರೆ ಈಗಿದೆ ವೆಜಿಟೇಬಲ್ ಬಾಕ್ಸ ಇಲ್ಲೇ ಹಾಕ್ಕೊಂಡು ತೊಗೊಂಡ್ಬಿಡ್ತೀನಿ ಈಗ. ಯಾಕಂದ್ರೆ ಮತ್ತು ಅಲ್ಲಿ ಹಾಕಿ ಮತ್ತು ಅದನ್ನು ಸರಿಸಿ ಹಾಕ್ಬಿಡ್ತಿದ್ದೆ. ಫಸ್ಟ್ ಕ್ಯಾರೆಟ್ ಹಾಕ್ಬಿಡ್ತೇನೆ. ಇಲ್ಲಿ ಜಾಸ್ತಿ ತರಕಾರಿ ಸಿಗಂಗಿಲ್ಲ, ಇವ ಸಿಗ್ತಾವೆ ಯಾವಾಗೂ. ಇದು ಒಂದು ಸ್ವಲ್ಪ ಡಬ್ಬಲ್ ಉಳ್ಳಾಗಡ್ಡಿ ಐತಿ, ಇದು ಪಾಲಕ್ ಐತಿ. ಚಲೋ ಇದು ಸೊಪ್ಪಿನ ಪಲ್ಯ ಇವತ್ತು ಮಾಡ್ಬೇಕಂತ ತೊಗೊಂಡೆ. ಬಟ್ ಲೇಟ್ ಆಯ್ತು. ಇನ್ನೊಂದು ಸ್ಟೇಷನ್ ಅನ್ಕೊಂಡು ಮಾಡ್ಕೊಂಡು ಓಕೆ. ಇಷ್ಟು ಇಟ್ಟಿರ್ತೀನಿ. ಅದಕ್ಕಿಂತ ಮುಂಚೆ ಇದ್ರದ್ದು ಮಾಡಿದ್ದು ರಿವರ್ಸ್. ಓಕೆ, ಈಗ ನೋಡಿರಿ ಎಲ್ಲ ಸಾಮಾನು ಇಟ್ಟೆ.
ಈ ಫ್ರೀಝರು ಒಂದು ಸ್ವಲ್ಪ ಫಿಶ್ ಫ್ರಾನ್ಸ್ ಎಲ್ಲ ಇದ್ದು ಇಟ್ಟೆ. ಆಮೇಲೆ ಇದು ಹಾಲಿನ ಕೆನೆ ಇತ್ತು, ವೆಜಿಟೇಬಲ್ಸ್ ಇತ್ತು, ಆಮೇಲೆ ಒಂದು ಸ್ವಲ್ಪ ಡ್ರಿಂಕ್ಸ್ ಇತ್ತು, ಮಸಾಲ, ಇವು ತಿಂಡು ಎಲೆ, ಚಾಕ್ಲೇಟ್ಸು, ಬಟರು ಅವೆಲ್ಲ ಇತ್ತು. ಕಂಪ್ಲೀಟಾಗಿ ಕ್ಲೀನ್ ಆದ ಫ್ರಿಡ್ಜ್. ಸ್ವಿಚ್ ಆಫ್ ಮಾಡ್ತೀನಿ.